1 ವರ್ಷದ ಒಳಗಿನ ಮಕ್ಕಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ. ಈಗ ಸೋಂಕಿತರ ಸಂಖ್ಯೆ 3ಕ್ಕೆ. ಬೆಂಗಳೂರಿನಲ್ಲಿ ಇಬ್ಬರಿಗಾಯಿತು. ಈಗ ಗುಜರಾತ್ನಲ್ಲಿ 2 ತಿಂಗಳ ಮಗುವಿಗೆ ಇದು ಅಂಟಿಕೊಂಡಿದೆ, HMPV. ಬೆಂಗಳೂರಿನಲ್ಲಿ 8 ತಿಂಗಳ ಮಗು 1, 3 ತಿಂಗಳ ಮಗು 1. ಈಗ ಗುಜರಾತ್ನಲ್ಲೂ ಕೂಡ ಪುಟ್ಟ ಮಗುವಿಗೆ, ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೇನೆ ಇದು ಅಂಟ್ತಾ ಇದೆ. ನಿಜಕ್ಕೂ ತಲೆ ಕೆಡಿಸ್ಕೋಬೇಕಾದಂಥ ಸಂಗತಿನೇ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನಾವು ನೋಡ್ತಾ ಇದ್ದೀವಿ, ನಾವೀಗ ನಿಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲೇ ಈಗ ಬೆಂಗಳೂರಿನಲ್ಲಿ 2 ಕೇಸ್ಗಳು ಬಂತು. ಒಂದು 8 ತಿಂಗಳ ಮಗು, ಇನ್ನೊಂದು 3 ತಿಂಗಳ ಮಗು. ಇದನ್ನು ನಾವು ಮಾತಾಡ್ತಿರುವಂಥ ಸಂದರ್ಭದಲ್ಲೇ ಈಗ ಗುಜರಾತಿಂದ ಇನ್ನೊಂದು ಕೇಸ್ ಬಂದಿದೆ. ಅಲ್ಲೂ ಕೂಡ 3 ತಿಂಗಳ ಮಗುವಿಗೆ ಇದು ದೃಢಪಟ್ಟಿದೆ ಅನ್ನುವಂಥದ್ದು. ಅಂದರೆ ಮಕ್ಕಳಿಗೇ ಇದು ಆಡಿರುವಂಥದ್ದು ಬಹುತೇಕ ಖಚಿತ. ಏನು ನಡೀತಾ ಇದೆ? ಖಂಡಿತ ರಂಗನಾಥ್, ಸದ್ಯ ದೇಶದಲ್ಲಿ 3 ಕೇಸ್ಗಳು HMPV ವೈರಸ್ ದಾಖಲಾಗಿರುವಂಥದ್ದು. ಸದ್ಯಕ್ಕೆ ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ರಾಜ್ಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲೇ 2 ಕೇಸ್ಗಳು ದಾಖಲಾಗ್ತಾ ಇದ್ದ ಹಾಗೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ರಾಜ್ಯದಲ್ಲಿ ಸರ್ಕಾರ ಕೂಡ ಈ ಬಗ್ಗೆ ಹೆಚ್ಚು ಗಮನ ವಹಿಸ್ತಾ ಇದೆ. ಪ್ರಮುಖವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಆರೋಗ್ಯ ಇಲಾಖೆ ಕೂಡ ಈ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸಿರುವಂಥದ್ದು. ಯಾಕೆಂದ್ರೆ 3 ತಿಂಗಳ ಮಗು ಮತ್ತು 8 ತಿಂಗಳ ಮಗು 2 ಮಕ್ಕಳಲ್ಲೂ ಕೂಡ HMP ವೈರಸ್ ಯಾವಾಗ ಪತ್ತೆ ಆಗ್ತಾ ಇದ್ದ ಹಾಗೆ ಸಾಕಷ್ಟು ICMR ಕೂಡ ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು ಕೊಟ್ಟಿತ್ತು. ಈ ಹಿಂದೆ ಈ ರೀತಿಯಂತ ಕೇಂದ್ರ ಸರ್ಕಾರ ಒಂದು ಪ್ರೋಟೋಕಾಲ್ ಪ್ರಕಾರ ರಾಜ್ಯದ ಎಲ್ಲ ಕಾರ್ಯದರ್ಶಿಗಳ ಜೊತೆಗೆ ಒಂದು ಮೌಖಿಕವಾದಂತಹ ಸಭೆಯನ್ನ ಮಾಡಿತ್ತು. ಸಭೆಯಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿತ್ತು. ಯಾಕೆಂದ್ರೆ WHO ಕೂಡ ಈ ಬಗ್ಗೆ ಒಂದು ಯಾವುದೇ ರಾಜ್ಯಗಳಿಗೆ, ದೇಶಗಳಿಗೆ ಸ್ಪಷ್ಟವಾದಂತಹ ಸೂಚನೆ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಚೀನಾದಲ್ಲಿ ಹರಡ್ತಾ ಇರುವಂತಹ HMP ಏನಿದೆ, ಇದರ ಮ್ಯೂಟೇಷನ್ ಹೇಗಿದೆ, ಇದರ ಲಕ್ಷಣಗಳು ಹೇಗಿದೆ, ಸ್ವರೂಪ ಹೇಗಿದೆ ಮತ್ತು ಯಾವ ರೀತಿಯಾಗಿ ಹರಡುತ್ತೆ, ಇದರ ಸ್ಪಷ್ಟವಾದ ಮಾಹಿತಿ ಇಲ್ಲ. ಹೀಗಾಗಿ ಸದ್ಯ ಕೇಂದ್ರ ಆರೋಗ್ಯ ಇಲಾಖೆ ಕೇವಲ ILI ಮತ್ತು ಸಾರಿ ಪ್ರಕರಣಗಳ ಮೇಲೆ ಹೆಚ್ಚು ಗಮನ ವಹಿಸಿ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ, ನಿರಂತರ ಜ್ವರ, ಕೆಮ್ಮು, ILI ಪ್ರಕರಣಗಳು, ಸಾರಿ ಪ್ರಕರಣಗಳು, ಈ ರೀತಿಯಂತಹ ಸಮಸ್ಯೆಗಳು ಕಂಡು ಬಂದಂತಹ ಸಮಯದಲ್ಲಿ ಹೆಚ್ಚು ನಿಗಾ ವಹಿಸಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಟಿವಿ9 ಕೂಡ ಕಳೆದ 2 ದಿವಸಗಳ ಹಿಂದೆ ಇದೇ ರೀತಿಯಂತ ಸುದ್ದಿಯನ್ನು ಮಾಡಿತ್ತು. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಮೇಲೆ, ಅದರಲ್ಲೂ ಕೂಡ ಮಕ್ಕಳಲ್ಲಿ ಹೆಚ್ಚು ILI ಮತ್ತು ಸಾರಿ ಪ್ರಕರಣಗಳ ಮೇಲೆ ಆರೋಗ್ಯ ಇಲಾಖೆ ಕೂಡ ಕಣ್ಣಿಟ್ಟು. ಇದರಲ್ಲಿ ಪ್ರಮುಖವಾಗಿ 2 ಪ್ರಕರಣಗಳು ಡಿಸೆಂಬರ್ ಕೊನೆಯ ವಾರದಲ್ಲಿ 3 ತಿಂಗಳ ಮಗುವಿಗೆ HMP ವೈರಸ್ ಪತ್ತೆಯಾಗಿತ್ತು. ಇದಾದ ಬಳಿಕ ಜನವರಿ 3ನೇ ತಾರೀಕಿಗೆ 8 ತಿಂಗಳ ಮಗುವಲ್ಲಿ ಕೂಡ ಪತ್ತೆಯಾಗಿರುವಂಥದ್ದು. ಸದ್ಯ ಮಕ್ಕಳ ಆರೋಗ್ಯದಲ್ಲಿ ಸ್ಥಿರವಾಗಿದೆ, ಮಕ್ಕಳು ಗುಣಮುಖರಾಗಿದ್ದಾರೆ, ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಆದರೆ ಮುಂದಿನ ದಿನಮಾನಗಳಲ್ಲಿ ಇದರ ಪ್ರಕರಣಗಳು ಉಲ್ಬಣ ಆಗ್ತಾ ಹೋದ ಹಾಗೆ, ಜೊತೆಗೆ ಹೆಚ್ಚಿನ ಪ್ರಕರಣಗಳು ಏನಾದರೂ ಕಾಣಿಸ್ತಾ ಹೋದ್ರೆ ಯಾವ ರೀತಿಯಾಗಿ ಕ್ರಮಗಳನ್ನು ವಹಿಸಬೇಕು, ಏನೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಈ ನಿಟ್ಟಿನಲ್ಲಿ ಸರ್ಕಾರ ಮಾಡಬೇಕಾಗಿರುವಂತಹ ಕ್ರಮಗಳೇನು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವರ ಸೂಚನೆ ಮೇರೆಗೆ ನಿರ್ದೇಶಕರು ಮತ್ತು ಡೈರೆಕ್ಟರ್ಗಳು ಕೂಡ ವಿಕಾಸದಲ್ಲಿ ಒಂದು ಸಭೆಯನ್ನು ಮಾಡಿದರೆ, ಇನ್ನು ಆರೋಗ್ಯ ಇಲಾಖೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಕೂಡ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಸಭೆ ಆರಂಭ ಆಗುತ್ತೆ. ಏನು ಆರೋಗ್ಯ ಸೌಧದಲ್ಲಿ ಸಭೆಯನ್ನ ಮಾಡ್ತಾರೆ. ಸಭೆ ಬಳಿಕ ಇದನ್ನು ನಿಯಂತ್ರಣ ಮಾಡೋದಕ್ಕಾಗಿರ್ಬೋದು, ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತದ್ದಾಗಿರ್ಬೋದು, ಏನೇನೆಲ್ಲ ಮಾಡಬಹುದು, ಆಸ್ಪತ್ರೆಗಳಿಗೆ ಗೈಡ್ಲೈನ್ಸ್ ಏನು, ಸಾರ್ವಜನಿಕರಿಗೆ ಗೈಡ್ಲೈನ್ಸ್ ಏನು, ಈ ಬಗ್ಗೆ ಒಂದು ಜನರಲ್ ಗೈಡ್ಲೈನ್ಸ್ ಇಶ್ಯೂ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.